ಆಲ್ರೆಡಿ ಪ್ರೀತಿ ಆಗಿರುತ್ತೆ. ಪ್ರೀತಿ ಆದ್ಮೇಲೆ ಒಂದು ಡಿಸ್ಟೆನ್ಸ್ ಗ್ಯಾಪ್ ಮೇಂಟೈನ್ ಆಗಿರುತ್ತೆ ಇಬ್ರ ಮಧ್ಯೆ. ಲೈಕ್ ಬ್ರೇಕಪ್ ತರ ಆಗಿರುತ್ತೆ. ಸೊ ನಿಮಗಿರುತ್ತೆ ಅವ್ರು ನಮ್ಮನ್ನ ಇನ್ನೂ ನೆನಪಲ್ಲಿ ಇಟ್ಕೊಂಡಿದಾರಾ? ಮರ್ತಿಲ್ವಾ? ಇದೆಲ್ಲ ಒಂದು ಥಾಟ್ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಈ 7 ಲಕ್ಷಣಗಳಿತ್ತು ಅಂತ ಹೇಳಿದ್ರೆ, ಅವರು ಇನ್ನೂ ನಿಮ್ಮನ್ನ ಮರ್ತಿಲ್ಲ ಅಂತ ಅರ್ಥ. ಅಗೇನ್ ಮತ್ತೆ ನಿಮ್ಮ ಪ್ರೀತಿನ ಬಯಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ರಿಲೇಶನ್‌ಶಿಪ್ ಬಗ್ಗೆ ಮಾತಾಡಬೇಕು, ನಿಮ್ಮ ರಿಲೇಶನ್‌ಶಿಪ್ ಬಗ್ಗೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ. ಕೌನ್ಸೆಲಿಂಗ್ ಅಂತ ಮಾಡ್ತೀವಿ. ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಓಕೆ. ಸೊ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಬರ್ತ್‌ಡೇಗಳನ್ನ ಇನ್ನೂ ನೆನಪಿಟ್ಕೊಂಡಿರ್ತಾರೆ ಆಕ್ಚುಲಿ. ಈಗ ನಿಮ್ಮ ಮಧ್ಯೆ ಒಂದು ದೊಡ್ಡ ಗ್ಯಾಪ್ ಆಗಿರುತ್ತೆ. ಇಬ್ರು ಮಾತಾಡೋದು ಬಿಟ್ಟಿರ್ತೀರಿ. ಸೊ ತುಂಬಾ ಗ್ಯಾಪ್ ಆಗಿರುತ್ತೆ. ಸ್ಟಿಲ್ ನಿಮ್ಮ ಬರ್ತ್‌ಡೇಗಳನ್ನ ಎಕ್ಸಾಕ್ಟ್ ಡೇಟ್ ನೆನಪಿಟ್ಕೊಂಡಿರ್ತಾರೆ. ಲಾಸ್ಟ್ ಇಯರ್ ಸೆಲೆಬ್ರೇಷನ್ ಮಾಡಿರೋದು ನೆನಪಿಟ್ಕೊಂಡಿರ್ತಾರೆ ಅಂತ ಹೇಳಿದಾಗ, ಎಕ್ಸಾಕ್ಟ್ಲಿ ಆ ಬರ್ತ್‌ಡೇ ಡೇಟು ಆ್ಯಂಡ್ ಸೆಲೆಬ್ರೇಷನ್ ಮಾಡಿರೋದು ಇದೆಲ್ಲ ನೆನಪಿಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇನ್ನೂ ನಿಮ್ಮನ್ನ ಮರ್ತಿಲ್ಲ. ಅಗೇನ್ ದೇ ವಾಂಟ್ ಯು. ಅಂದ್ರೆ ನಿಮ್ಮನ್ನ ಅಗೇನ್ ಬಯಸ್ಲಿಕ್ಕೆ ಆ ಥರದ್ದೊಂದು ನೆನಪಲ್ಲೇ ಇಟ್ಕೊಂಡು ಕಾಯ್ತಾ ಕೂತಿರ್ತಾರೆ. ಸೆಕೆಂಡ್, ಯಾವುದೋ ಒಂದು ಲಕ್ಷಣ ನೋಡ್ಬಿಟ್ಟು ನೀವು ಜಡ್ಜ್ ಮಾಡೋ ಹಾಗಿಲ್ಲ. ಅಷ್ಟೂ ನಾನು ಹೇಳುವಂಥ ಲಕ್ಷಣಗಳು ನೋಡಿ ಜಡ್ಜ್ ಮಾಡಿ. ಬಟ್ ಒಳ್ಳೆ ರೀತಿನಲ್ಲಿ. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ನಿಮ್ಮ ಇಷ್ಟಗಳನ್ನ ಇನ್ನೂ ನೆನಪಿಟ್ಕೊಂಡಿರ್ತಾರೆ. ನಿಮಗೇನು ತಿಂಡಿ ಇಷ್ಟ? ನಿಮಗೇನು ಡ್ರೆಸ್ ಇಷ್ಟ? ಯಾವ ಕಲರ್ ಬಣ್ಣ ಇಷ್ಟ? ಸೊ ಯಾವ ಸೀಸನ್ ಇಷ್ಟ? ಲೈಕ್ ರೈನಿ ಸೀಸನಾ? ಅಥವಾ ಸಮ್ಮರಾ? ಸೊ ಎಲ್ಲ ನಿಮ್ಮ ಇಷ್ಟ ಕಷ್ಟಗಳನ್ನ ಎಲ್ಲಾ ಅರ್ಥ ಮಾಡ್ಕೊಂಡಿರ್ತಾರೆ. ಅರ್ಥ ಮಾಡ್ಕೊಂಡಿದ್ದನ್ನ ಇನ್ನೂ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಸೊ ನೆನಪಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಕೆಲವೊಂದ್ಸಲ ರೀಕಾಲ್ ಮಾಡ್ಕೊಂಡಿರ್ತಾರೆ. ಸೊ ಇದೆಲ್ಲ ನಡೀತಾ ಇರುತ್ತೆ ಅವರಲ್ಲಿನೇ. ಅರ್ಥ ಆಯ್ತಾ ಹೇಳ್ತಿರೋದು? ಅಂದ್ರೆ ಸ್ಟಿಲ್ ಮರ್ತು ಬಿಡ್ಬೇಕಿತ್ತು. ಮುಗಿದೋಗಿದ ಅಧ್ಯಾಯ. ಇದ್ಯಾಕೆ ನಾನ್ ನೆನಪು ಮಾಡ್ಕೊಂಡು ಅವಾಗ ಹಂಗಿರ್ಬೋದಿತ್ತು. ಬಟ್ ಅವ್ರು ಇನ್ನೂ ನೆನಪು ಮಾಡ್ಕೊಂಡಿರ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಮರ್ತಿಲ್ಲ ಅಂತ ಅರ್ಥ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಆಕರ್ಷಣೆಗೆ ಒಳಗಾದವೆ. ಸಾರಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಹಳೆಯ ನೆನಪುಗಳು ಹೇಳ್ತಿರ್ತಾರೆ. ಸೊ ಬೇರೆಯವ್ರ ಹತ್ರ ಅಥವಾ ಸಪೋಸ್ ಸಿಕ್ಬಿಟ್ರೆ, ಅಥವಾ ಬೇರೆ ಯಾರೋ ಸಿಕ್ಬಿಟ್ರೆ, ನೀವು ಸಿಕ್ಬಿಟ್ರೆ, ಹಳೆ ನೆನಪುಗಳು ನಾವು ಹಾಗಿದ್ವಿ, ಆ ದಿನಗಳನ್ನ ಹಿಂಗೆ ಕಳೀತಾ ಇದ್ದಿದ್ದು. ಸೊ ಇದನ್ನು ಮತ್ತೆ ಮತ್ತೆ ರೀಕಾಲ್ ಮಾಡಿ ನಿಮ್ಮ ಹತ್ರ ಮಾತಾಡ್ತಿರ್ತಾರೆ. ಆಯ್ತಾ? ನೀವು ಸಿಕ್ಕರೆ ನಿಮ್ಮ ಹತ್ರನೂ ಡೈರೆಕ್ಟ್ ಆಗಿ ಲೈಕ್ ಮತ್ತೆ ಆ ರಿಲೇಶನ್‌ಶಿಪ್‌ನ ಶುರು ಮಾಡಕ್ ಹೇಳಕ್ಕಾಗ್ದಿರ ಹಳೆ ನೆನಪುಗಳ ಬಗ್ಗೆ ಮಾತಾಡ್ತಾರೆ. ನಮ್ದು ಲೈಫ್ ಆವಾಗ ಹಂಗಿತ್ತು, ಇಬ್ರಲ್ಲಿ ಓಡಾಡಿದ್ವಿ, ಈ ತರ ಇದ್ವಿ, ಖುಷಿಯಾಗಿದ್ವಿ. ಸೊ ಈ ತರದೆಲ್ಲ ಮಾತಾಡ್ತಿರ್ತಾರೆ ನೋಡಿ. ಡೆಫಿನೆಟ್ಲಿ ಅವ್ರಿಗೆ ಅಗೇನ್ ನಿಮ್ಮ ಪ್ರೀತಿ ಮತ್ತೆ ನಿಮ್ಮ ರಿಲೇಶನ್‌ಶಿಪ್ ಬೇಕು ಅಂತ ಅರ್ಥ. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, ನಿಮ್ ಬಗ್ಗೆ ಕಾಳಜಿ ತೋರಿಸ್ತಾರೆ. ಸ್ಟಿಲ್ ಗ್ಯಾಪ್ ಆಗಿದ್ರು ಮತ್ತೆ ಎಲ್ಲೋ ಅಚಾನಕ್ ಆಗಿ ಸಿಕ್ಕಾಗ ಮತ್ತೆ ನಿಮ್ಗೆ ಕಾಳಜಿ ಮಾಡ್ತಾರೆ. ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಸಕ್ಸಸ್ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ. ಎಲ್ಲಾ ರೀತಿಯಿಂದ ನಿಮ್ ಯೋಗಕ್ಷೇಮ ವಿಚಾರ ಮಾಡ್ತಿರ್ತಾರೆ. ತುಂಬಾ ಕನ್ಸರ್ನ್ ಆಗಿ ಮಾತಾಡ್ತಾರೆ. ಪದಗಳನ್ನ ಮಾತಾಡೋದು, ಬಾಡಿ ಲ್ಯಾಂಗ್ವೇಜ್ ಇದೆಲ್ಲ ನೋಡ್ತಾ ಇದ್ರೆ ಅಗೇನ್ ಅವ್ರ ಮನಸ್ಸಲ್ಲಿ ಇನ್ನೂ ನೀವಿದ್ದೀರಿ. ನಿಮ್ಮನ್ನ ಮರೆತುಬಿಟ್ಟು ಮೂವ್ ಆನ್ ಆಗಿಲ್ಲ ಅವರು. ಬೇಕು ಅಂತ ಬಯಸ್ತಾ ಇದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮಾತುಗಳಿಗೆ ಬೆಲೆ ಕೊಡ್ತಾರೆ. ನೀವ್ ಏನೇ ಮಾತಾಡಿ ಕ್ಲೀನಾಗಿ ಕೇಳಿಸ್ಕೊತಾರೆ. ಕೇಳಿಸ್ಕೊಂಡು ಆದ್ಮೇಲೆ ಅದಕ್ಕೆ ರೆಸ್ಪೆಕ್ಟ್ ಮಾಡ್ತಾರೆ, ರೆಸ್ಪಾನ್ಸು ಮಾಡ್ತಾರೆ. ಯಾಕೆ? ಅಗೇನ್ ನೀವು ಬೇಕು. ಅವ್ರಿಗೆ ಇನ್ಯಾರೋ ಬೇಕಾಗಿಲ್ಲ. ಅಗೇನ್ ನೀವು ಬೇಕು ಅಂತ ಕಾಯ್ತಾ ಕೂತಿದ್ದಾರೆ. ಓಕೆ. ಆ ಒಂದು ಗ್ಯಾಪ್ ಮುಗಿದ ಮೇಲೂನು ಕೂಡ ಸ್ಟಿಲ್ ಯಾವುದೋ ಒಂದು ಕಾರಣಕ್ಕೆ ಇಬ್ಬರ ಮಧ್ಯೆ ಒಂದು ಈ ತರ ನಡೆದೋಯ್ತು. ಮತ್ತೆ ನನಗೆ ಆ ಲೈಫಲ್ಲಿ ಆ ವ್ಯಕ್ತಿ ಮತ್ತೆ ಬೇಕು ಅಂತ ಹೇಳಿ ಬಯಸೋ ವ್ಯಕ್ತಿಗಳು ಮಾತ್ರ ಹೀಗೆ ನಡ್ಕೊಳ್ಳೋಕೆ ಸಾಧ್ಯ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕಳೆದುಕೊಳ್ಳೋಕೆ ಇಷ್ಟನೇ ಪಡಲ್ಲ. ಆಫ್ಟರ್ ದ ಗ್ಯಾಪ್ ನಿಮ್ ಮಧ್ಯೆ ಏನು ಬ್ರೇಕಪ್ ಅಥವಾ ಒಂದೇನೋ ದೂರ ಆಗಿರ್ತೀರಿ, ಅದ್ರ ನೆಕ್ಸ್ಟು ಕೂಡ ನೀವು ಸಿಕ್ಬಿಟ್ರೆ ನಿಮ್ಮನ್ನ ಕಳ್ಕೊಳಕ್ ಇಷ್ಟನೇ ಪಡಲ್ಲ. ಆ ಸನಿಹ, ಆ ಮಾತು, ಆ ಮೆಸೇಜ್‌ಗಳು, ಆ ಕಾಲು ಅಂದ್ರೆ ಅದನ್ನ ತುಂಬಾ ಕೇರೆಬಲ್ ಆಗಿ ನೋಡ್ಕೊಳ್ತಾರೆ. ಮತ್ತೆ ಅಗೇನ್ ಆ ಥರದ್ದೇ ಒಂದು ಕೆಲವ್ರ ಲೈಫಲ್ಲಿ ನಡೆದಿರುತ್ತೆ. ಮತ್ತೆ ಬಂದಿದ್ದಾರೆ ಸರ್ ನಮ್ಮ ಲೈಫಲ್ಲಿ. ಮತ್ತೆ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ, ಕೇರ್ ಮಾಡ್ತಿದ್ದಾರೆ. ರೆಗ್ಯುಲರ್ ಆಗಿ ನಂಗೆ ಮೆಸೇಜ್‌ಗೆ ರಿಪ್ಲೈ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಯೋಗಕ್ಷೇಮ ವಿಚಾರ ಮಾಡ್ತಾರೆ, ಸಕ್ಸಸ್ ಬಗ್ಗೆ ಮಾತಾಡ್ತಾರೆ, ಜೊತೆ ನಿಲ್ತೀವಿ ಅಂತ ಹೇಳ್ತಾರೆ. ಸೊ ಕೆಲವರೆಲ್ಲ ಹಿಂಗೆ ಅನ್ಬೇಕಾರೆ. ಸೊ ಅಂಥ ವ್ಯಕ್ತಿಗಳು ಇನ್ನೂ ನಿಮ್ಮ ಬ್ರೇಕಪ್ ಆಗಿದ್ರು ಸ್ಟಿಲ್ ನೀವು ಬೇಕು ಅಂತ ವೇಟ್ ಮಾಡ್ತಿದ್ದಾರೆ ಅಂತ ಅರ್ಥ. ಅಂಡ್ ದ ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮತ್ತೆ ರಿಲೇಶನ್‌ಶಿಪ್‌ನ ಶುರು ಮಾಡ್ಬೇಕು ಅನ್ನೋ ಒಂದು ಹಂಬಲ ಇರುತ್ತೆ ಅವರಲ್ಲಿ. ಅಂದ್ರೆ ಅಗೇನ್ ಆ ರಿಲೇಶನ್‌ಶಿಪ್‌ಗೆ ಸಮಯ ಕೊಡ್ತಿದ್ದಾರೆ ನಿಮ್ಮೊಟ್ಟಿಗೆ ಅಂತ ಹೇಳಿದ್ರೆ, ಅಗೇನ್ ಅವರಿಗೆ ನೀವು ಬೇಕು, ನಿಮ್ಮ ರಿಲೇಶನ್‌ಶಿಪ್ ಬೇಕು ಅಂತ ಕಾಯ್ತಿದ್ದಾರೆ ಅಂತ ಅರ್ಥ. ಇದು ಇಷ್ಟು ಲಕ್ಷಣಗಳು ನಿಮ್ಮ ಪ್ರೀತಿ ಅಥವಾ ನಿಮ್ಮ ಲೈಫಲ್ಲಿ ನಡೆದು ಹೋಗಿದ್ರೆ, ಸೊ ನಡೆದು ಹೋದ ಮೇಲೆ ಮತ್ತೆ ಈ ಒಂದು ಲಕ್ಷಣಗಳು ಕಾಣ್ತಾ ಇದ್ರೆ, ನೀವು ಮತ್ತೆ ಬೇಕು ಅಂತ ಅವರು ಕಾಯ್ತಿದ್ದಾರೆ ಅಂತ ಅರ್ಥ. ಸ್ನೇಹಿತರೆ, ಪಾಯಿಂಟ್‌ಗಳು ಏನು ಅನ್ನಿಸ್ತು ಅಂಡ್ ನಿಮ್ಮ ಲೈಫಲ್ಲಿ ಈ ಥರದ ಘಟನೆಗಳು ನಡೆದಿದ್ರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ. ಅಂಡ್ ಯಾರಿಗೆಲ್ಲ ಕೌನ್ಸೆಲಿಂಗ್ ಬೇಕು ರಿಲೇಶನ್‌ಶಿಪ್ ಮೇಲೆ ಸೊ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.